ಅಕ್ಕ, ನೋಡಿ, ಇವರಿಬ್ಬರದು ಪ್ರೀತಿಯಂತೆ. ನೀವೇ ಹೇಳಿ, ಅವನಿಗೆ ಮಗನ ಮೇಲೆ ಕೋಪ ಅಧಿಕವಾಗಿದೆ. ಇವಾಗ ಅವನಿಗೆ ಹೇಳುವಂಥದ್ದು ಏನೂ ಆಗಿಲ್ಲ. ಬಿಡು, ಪ್ರೀತಿ ಮಾಡಿದ್ದಾನೆ ಅಷ್ಟೇ ತಾನೇ, ಶಾಂತವಾಗಿ ನುಡಿದರು ಕುಸುಮ. ಏನು ಹೇಳ್ತಿದ್ದೀರಾ ಅಕ್ಕ ನೀವು? ಹಾಗಾದರೆ ನೀವು ಅವನು ಮಾಡಿದ ಸರಿ ಅಂತೀರಾ? ನಂಗಂತೂ ಜೋಡಿ ಇಷ್ಟ ಆಯಿತು. ಇಬ್ಬರು ಚೆನ್ನಾಗಿದ್ದಾರೆ, ಒಳ್ಳೆ ಜೋಡಿ. ಅವಳು ಗೊತ್ತಿರೋ ಹುಡುಗಿ, ಮತ್ತೆ ಏನು ನಿಂದು ಪ್ರಾಬ್ಲಮ್ಮು? ಜಾನಕಿ ಜಾತಿ ಅಂತಿದ್ದಾಳೆ ಅಕ್ಕ. ಅಹಲ್ಯ ಅವರು ಹೇಳಿದ್ದೆ. ನೀನು ಯಾವಾಗ ಇದೆಲ್ಲ ಹುಡುಕೋಕೆ ಕಲಿತೆ? ಈ ಮನೆಯಲ್ಲಿ ಇದೆಲ್ಲ ಮಾತು ಅಷ್ಟು ಚೆನ್ನಾಗಿ ಇರಲ್ಲ ಅನಿಸುತ್ತೆ. ನಮ್ಮ ಮನೆತನಕ್ಕೆ ಶೋಭೆ ತರುವ ಮಾತಲ್ಲ ಇದು. ಅವನು ಇಷ್ಟಪಟ್ಟಿದ್ದಾನೆ, ಮತ್ತೆ ಈ ಮಾತು ಬೇಡ, ಗಂಭೀರವಾಗಿ ನುಡಿದರು. ಅಕ್ಕ, ಬಡವರ ಮನೆ ಹುಡುಗಿ ಆಗಿರೋದು ನನಗೇನು ತೊಂದರೆ ಇಲ್ಲ. ಆದರೆ ಜಾತಿ ಕುಲ ಜಾತಕ ಅಂತ ನೋಡದೆ ಹೇಗೆ ಮದುವೆ ಮಾಡಿಕೊಳ್ಳೋದು ಹೇಳಿ? ನಮ್ಮನೆಗೆ ಅವರದ್ದೇ ಆದ ಹೆಸರಿದೆ, ಘನತೆ ಇದೆ. ಸೊಸೆಯಾಗಿ ಬರಲು ತಕ್ಕ ಮಟ್ಟಿಗೆ ಆದರೂ ಇದ್ದರೆ ನಮಗೆ ಹೇಳೋಕೆ ಒಂದು ಅರ್ಥ ಇರುತ್ತೆ ಅಲ್ವಾ? ಅವರದ್ದು ಒಂದು ರೀತಿಯ ವಾದ. ನೀನು ಹೇಳೋದು ಸರಿ, ಹಾಗಂತ ಇಲ್ಲದೆ ಇರೋದನ್ನು ಎಲ್ಲಿಂದ ತಗೊಂಡು ಬರ್ತೀಯ? ವೇದ ಅವತ್ತು ಹೇಳಿದ್ದ ಅಲ್ವಾ, ಅವಳು ಮೋಸ ಹೋಗಿ ಇಲ್ಲಿಗೆ ಬಂದಿದ್ದಾಳೆ, ಅವಳ ಮನೆಯವರು ಯಾರೂ ಇಲ್ಲ ಅಂತ. ಮತ್ತೆ ಕೆದಕೋದು ಅಷ್ಟು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿಯವರೆಗೂ ನಮ್ಮ ಯಾವ ಮಕ್ಕಳಿಗೂ ಅವರು ಇಷ್ಟಪಟ್ಟಿದ್ದಕ್ಕೆ ಬೇಡ ಅಂದಿಲ್ಲ. ಇವನಿಗೆ ಯಾಕೆ ಅನ್ನೋದು? ನನ್ನ ಪ್ರಕಾರ ಇಬ್ಬರ ಜಾತಕ ಕೂಡೋದಕ್ಕಿಂತ ಮನಸ್ಸುಗಳು ಒಪ್ಪಿದ್ರೆ ಆ ಮದುವೆ ಯಶಸ್ಸು ಆಗೋದು ಅನಿಸುತ್ತೆ. ನಾವು ಹೇಳಿದ್ದು ನಿಂಗೆ ಒಪ್ಪಿಗೆ ಆಗಿಲ್ಲ ಅಂದರೆ ನಿನ್ನ ಇಷ್ಟ. ನೀನೇ ಇನ್ನೊಮ್ಮೆ ಯೋಚಿಸಿ ಹೇಳು. ನಿಮ್ಮ ಭಾವ ಪೂರ್ಣ ಶರತ್ ಹಾಗೆ ಇವಳನ್ನು ಕರ್ಕೊಂಡು ಬಂದ ವೇದ. ಎಲ್ಲರ ಹತ್ರ ಮಾತಾಡಿ ಅವರ ಅಭಿಪ್ರಾಯ ಕೇಳು. ಈಗಲೇ ಮಕ್ಕಳಿಗೆ ಏನೇನೋ ಹೇಳಿ ಬೇಸರ ಮಾಡಬೇಡ, ತಿಳಿತಾ? ಪೂಜಾ, ನೀನು ರೂಮ್ನಲ್ಲಿರು. ಶಶು, ನೀನು ಹೋಗು, ಕೆಲಸ ನೋಡ್ಕೊ. ಸಂಜೆ ಎಲ್ಲ ಬಂದಮೇಲೆ ಮಾತಾಡೋಣ. ಸಮಾಧಾನದಲ್ಲಿ ತಾಕೀತು ಮಾಡಿ ಹೇಳಿದಾಗ ತುಂಬಿದ ಕಣ್ಣಿಂದ ಶಶಾಂಕ್ ಕಡೆ ಒಮ್ಮೆ ನೋಡಿ ಅಲ್ಲಿಂದ ಸರಿದು ಹೋದಳು ಪೂಜಾ. ಅವಳ ನೋಟ ಕಂಡಿದ್ದೆ ಅವನ ಮುಖ ಚಿಕ್ಕದಾಗಿ ಹೋಯಿತು. ಎದೆಯಲ್ಲಿ ಭಯ, ನಡುಕ. ಇಷ್ಟಪಟ್ಟವಳನ್ನು ಕಳೆದುಕೊಳ್ಳಲು ಅವನಿಗೆ ಸುತಾರಾಮ್ ತಯಾರಿಲ್ಲ. ಇನ್ನು ಅವಳಿಗೆ ಯಾರಿಲ್ಲ. ಹಿನ್ನೆಲೆ ಎಲ್ಲ ತಿಳಿದು ಮನೆಯಲ್ಲಿ ಒಪ್ಪದೆ ಹೋದರೆ ಮುಂದಿನದ್ದು ನೆನೆದು ತಡೆಯಲಾಗದೆ ಕಣ್ಣಿಂದ ಜಾರಿಯೇ ಬಿಟ್ಟಿತು ಕಂಬನಿ. ತಲೆ ತಗ್ಗಿಸಿ ಅಲ್ಲಿಂದ ಮಾತನಾಡದೆ ಹೊರಗೆ ನಡೆದು ಬಿಟ್ಟವ. ನಮ್ಮನೆಯ ತರಲೆ ಪಾಪು ಅವನು. ಅವನ ನೋವು ಯಾರಿಗೂ ನೋಡೋಕೆ ಆಗಲ್ಲ ಜಾನಕಿ. ಸ್ವಲ್ಪ ಸಮಾಧಾನದಲ್ಲಿ ಯೋಚಿಸು. ಹೌದು ಅಕ್ಕ, ಹೇಳೋದು ಸರಿ ಇದೆ. ಹುಡುಗಿ ಜಾತಿ ತಗೊಂಡು ಏನು ಮಾಡ್ತೀಯಾ? ಒಳ್ಳೆಯವಳಾಗಿ ನಮ್ಮನೆಗೆ ಹೊಂದಿಕೊಂಡು ಹೋಗೋದು ಮುಖ್ಯ. ಅದರಲ್ಲೂ ಪ್ರೀತಿ ಮಾಡಿದ್ದಾರೆ, ಬೇರೆ ಮಾಡೋದು ಬೇಡ. ಮತ್ತೊಮ್ಮೆ ಯೋಚಿಸು ಜಾನಕಿ. ನನಗೆ ಅವಳ ಮೇಲೆ ಯಾವ ಕೋಪ ಇಲ್ಲ. ಮನೆತನಕ್ಕೆ ತಕ್ಕನಾದ ಸೊಸೆ ಬೇಕಲ್ವಾ? ಶ್ರೀಮಂತಿಕೆ ಇಲ್ಲದಿದ್ದರೂ ಬೇರೆ ನೋಡೋದು ಬೇಡ್ವಾ? ಸಂಜೆ ಎಲ್ಲ ಬರಲಿ, ಆಗ ಮಾತಾಡೋಣ ಬಿಡು. ಬಿಂದು ರಿಯಾ ಮಾತನಾಡುತ್ತಾ ಅಲ್ಲಿಂದ ಸರಿದು ಹೋದರೆ ಶ್ರೇಯ ರೂಮ್ ಸೇರಿದ ಪೂಜಾಳದ್ದು ಕಣ್ಣೀರು ಸುರಿಸೋದು ಕೆಲಸ ಆಯಿತು. ಸಮಾಧಾನ ಮಾಡ್ಕೊಳ್ಳೆ, ಅಣ್ಣಂದಿರು ಎಲ್ಲ ಬಂದಮೇಲೆ ಅಮ್ಮನನ್ನು ಅವರೇ ಒಪ್ಪಿಸ್ತಾರೆ. ಏನೊಂದು ಮಾತನಾಡದೆ ಅಳುತ್ತಾ ಕುಳಿತು ಬಿಟ್ಟಳು ಪೂಜಾ. ಏನತ್ತೆ ಹೀಗೆ ಹೇಳ್ತಿದ್ದಾರೆ? ಆಶ್ಚರ್ಯದಲ್ಲಿ ನುಡಿದಳು ಪೂರ್ಣಿ. ಅದೇ ಒಪ್ಪಿಕೊಳ್ಳುತ್ತಾರೆ ಅಂದುಕೊಂಡಿದ್ದೆ, ಹೇಳಿದ ಖುಷಿಗೂ ಆಶ್ಚರ್ಯ. ಎಲ್ಲರೂ ಹಾಗೆ ಅಂದ್ಕೊಂಡಿದ್ವಿ ಅಲ್ವಾ? ಖುಷಿ ವೇದ ಭಾವನಿಗೆ ಕಾಲ್ ಮಾಡಿ ಹೇಳೆ, ಆದರೆ ಅವರೇ ಏನಾದರೂ ಮಾಡ್ತಾರೆ. ಈಗ ಬ್ಯುಸಿ ಇರ್ತಾರೆ ಪೂರ್ಣಿ. ಸಂಜೆ ಬಂದಾಗ ಹೇಳಿದರೆ ಮಾತಾಡ್ತಾರೆ ಬಿಡು. ಸರಿ ಹೋಗು, ಮಕ್ಕಳು ಮಲಗಿದ್ದಾರೆ, ನೀನು ಸ್ವಲ್ಪ ರೆಸ್ಟ್ ಮಾಡು. ಎದ್ದರೆ ಮೂವರು ನೀನು ಬಿಡೋದೇ ಇಲ್ಲ. ಹೌದು ಕಣೆ, ರಾತ್ರಿ ಹಗಲು ಅಳೋದು ಇಲ್ಲ ಆಟ ಆಡೋದು, ಈಗಲೇ ಸಾಕಾಯಿತು ನನಗೆ. ಛೇ, ರಾತ್ರಿ ಎಲ್ಲ ಆಟ ಕೊಟ್ಟರೆ ಹೇಗೆ? ಪಾಪ ಅಲ್ವಾ? ನೀನು ಭಾವ ಫ್ರೀಯಾಗಿ ಇರೋಕೆ ಆಗ್ತಿಲ್ಲ ಅನಿಸುತ್ತೆ. ನಗುತ್ತಾ ಅಂದವಳ ಮಾತಿಗೆ ಕೈಗೊಂದು ಏಟು ಕೊಟ್ಟು, ಹೋಗೆ ಬರೀ ಇದೇ ಹೇಳು ಯಾವಾಗಲೂ. ಹುಸಿ ಕೋಪ ನಟಿಸಿ ತನ್ನ ರೂಮ್ ಸೇರಿದಳು ಖುಷಿ. ನಕ್ಕು ಕೆಳಗೆ ನಡೆದ ಪೂರ್ಣಿ ಪೂಜಾ ಜೊತೆ ಮಾತನಾಡಲು ಬಂದು ಕುಳಿತಳು. ಪೂಜಾ, ಅಳೋದು ನಿಲ್ಲಿಸು. ಸಂಜೆ ಎಲ್ಲ ದೊಡ್ಡವರು ಬಂದ ಮೇಲೆ ಮಾತಾಡ್ತಾರೆ. ಅಕ್ಕ, ಅವರು ಹೇಳಿದ್ದು ಸರಿ ಇದೆ ಅಲ್ವಾ? ನಾನು ಯಾವುದರಲ್ಲೂ ಈ ಮನೆಗೆ ತಕ್ಕವಳಲ್ಲ. ಅವರು ತಾನೇ ಹೇಗೆ ಒಪ್ಪಿಕೊಳ್ಳುತ್ತಾರೆ? ನಾನು ಮತ್ತೆ ಇಲ್ಲಿಗೆ ಬರಲ್ಲ, ಆಶ್ರಮದಲ್ಲೇ ಇರ್ತೀನಿ. ನೀವು ಶಶಾಂಕ್ ಅವರಿಗೆ ಹೇಳಿ. ಸುಮ್ಮನೆ ಇರು ಪೂಜಾ, ನೀನು ಹೇಳೋದು ನೋಡಿದರೆ ನಾವು ಕೂಡ ಈ ಮನೆಗೆ ಸೊಸೆಯರು ಆಗುವಷ್ಟು ಸಿರುವಂತಿಕೆ ಇರೋರಲ್ಲ. ನಾನು ಖುಷಿ ಮಿಡಲ್ ಕ್ಲಾಸ್ನವರೇ. ಅತ್ತೆ ಏನೋ ಕೋಪದಲ್ಲಿ ಹಾಗೆ ಹೇಳಿದ್ದಾರೆ ಅಷ್ಟೆ. ಸಂಜೆಯವರೆಗೂ ಸುಮ್ಮನೆ ಇರು. ಈ ಮನೆಯಲ್ಲಿ ಯಾರ ಮಾತು ನಡೆಯದೇ ಇದ್ದರೂ ವೇದ ಭಾವನ ಮಾತು ಯಾರೂ ಮೀರೋದಿಲ್ಲ. ನಿಮ್ಮ ಪ್ರೀತಿಗೆ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ. ನೀನು ಸುಮ್ಮನೆ ಅಳೋದು ಬಿಡು. ನಾನು ಅದೇ ಹೇಳ್ತಿದ್ದೀನಿ ಅತ್ತಿಗೆ, ಆದರೂ ಕೇಳ್ತಿಲ್ಲ. ಇವಳ ಅಳು ನೋಡೋಕೆ ಆಗ್ತಿಲ್ಲ ನನಗೆ. ನೀನು ಅಳೋದು ಯಾಕೆ? ಮಾವನು ಮಿಕ್ಕಿದವರು ಎಲ್ಲ ಬಂದಮೇಲೆ ಏನೇನು ಮಾತಾಡ್ತಾರೋ ನೋಡೋಣ. ಈಗ ಅಳೋದು ನಿಲ್ಲಿಸಿ ಮುಖ ತೊಳ್ಕೊ, ಎದ್ದೇಳು ಮೇಲೆ ನುಡಿದಳು ಬಿಂದು.
ಎಲ್ಲ ಅವಳಿಗೆ ಸಮಾಧಾನ ಮಾಡುತ್ತಾ ಕುಳಿತರು. ಡೈನಿಂಗ್ ಟೇಬಲ್ ಬಳಿ ಅತ್ತೆಯರ ಮಾತು ಸಾಗಿದೆ. ರೂಮ್ನಲ್ಲಿದ್ದ ಖುಷಿ ಮಾತ್ರ ತನ್ನವನಿಗೆ ಕಾಲ್ ಮಾಡಿದಳು. ಫ್ರೀ ಇದ್ದರೆ ಅವನ ಕಿವಿಗೆ ವಿಷಯ ಹಾಕಲು. ಯಾವುದೋ ಕೇಸ್ ಬಗ್ಗೆ ಮಾತನಾಡುತ್ತಿದ್ದ ವೇದ. ಅವಳ ಕರೆಯನ್ನು ಕಟ್ ಮಾಡಿದ್ದೆ, ಮತ್ತೆ ಮಾಡಲಿಲ್ಲ. ಅವನಿಗೆ ಸುಮ್ಮನಾದಳು. ಅವಳಿಗೆ ತಿಳಿದಿದೆ ಸಾಹೇಬ್ರು ಬ್ಯುಸಿ ಅಂತ. ಮಲಗಿದ್ದ ಮಕ್ಕಳನ್ನು ನೋಡುತ್ತಾ ನಿಂತವಳೆ, 9 ತಿಂಗಳು ಮೂವರು ನನ್ನ ಹೊಟ್ಟೆಯಲ್ಲಿ ಇದ್ರಿ, ಒಬ್ಬರಾದರೂ ನನ್ನ ಥರ ಇದ್ದೀರಾ? ಎಲ್ಲ ಅಪ್ಪನದ್ದೇ ಹೋಲಿಕೆ. ಮುನಿಸಿನಂತೆ ಹೇಳಿದರೂ ಅವಳ ಮುಖದಲ್ಲೊಂದು ಮುದ್ದಾದ ನಗೆ. ತನ್ನವನ ಪ್ರತಿರೂಪದಂತೆ ಇರುವ ಮಕ್ಕಳನ್ನು ಕಂಡು ಏನೋ ಖುಷಿ ಅವಳಿಗೆ. ತುಂಬ ಸಮಯ ಕೇಸ್ ಬಗ್ಗೆ ತನ್ನ ಸ್ಟಾಫ್ ಜೊತೆ ಮಾತಾಡಿ ಮೇಲೆದ್ದ ವೇದ ಫೋನ್ ಹಿಡಿದು ತನ್ನ ಕ್ಯಾಬಿನ್ ಸೇರಿದ. ಅವಳಿಗೆ ಮರಳಿ ಕರೆ ಮಾಡುತ್ತಾ, ಹಲೋ, ಏನು ಸರ್, ತುಂಬ ಬ್ಯುಸಿ ಅನಿಸುತ್ತೆ. ಹ್ಞೂನಮ್ಮ, ಯಾವುದೋ ಕೇಸ್ ತುಂಬ ತಲೆಕೆಡಿಸಿತ್ತು, ಅದರ ಬಗ್ಗೆ ಡಿಸ್ಕಸ್ ನಡೀತಾ ಇತ್ತು. ಏನು ಮಾಡ್ತಿದ್ದೀಯಾ? ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ? ಯಾರ ಸದ್ದಿಲ್ಲ, ಮಲಗಿದ್ದಾರೇನೋ? ಹೌದೌದು, ಮೂವರು ಜೋರು ನಿದ್ದೆಯಲ್ಲಿ ಇದ್ದಾರೆ. ಈಗ ಸ್ಪೀಕರ್ ಆನ್ ಮಾಡಲಾ? ನೀವು ಮಾತಾಡೋದು ಕೇಳಿ ನಿಮ್ಮ ಮುದ್ದು ಮಗಳು ಎಚ್ಚರಾಗಿ ಅಳ್ತಾಳೆ ನೋಡಿ, ನಗುತ್ತಾ ನುಡಿದಳು ಖುಷಿ. ನಕ್ಕ ವೇದ, ಹೇ ಬಂಗಾರಿ, ಬೇಡಮ್ಮ, ಅವರು ಆರಾಮಾಗಿ ಮಲ್ಕೊಳ್ಳಿ ಬಿಡು. ನೀನು ಹೇಳು, ಏನು ಮಾಡ್ತಿದ್ದೀಯಾ? ಮಧ್ಯಾಹ್ನವೇ ಮೇಡಮ್ ಅವರು ನನ್ನ ನೆನಪು ಮಾಡಿಕೊಂಡು ಬಿಟ್ಟಿದ್ದೀರಾ? ಏನು ಸಮಾಚಾರ? ವೇದ, ನಿಮಗೆ ಒಂದು ವಿಷಯ ಹೇಳಬೇಕಿತ್ತು. ಫ್ರೀ ಇದ್ದೀರಾ ಅಥವಾ ಬ್ಯುಸಿನಾ? ಫ್ರೀ ಮಾಡಿಕೊಂಡು ಬಂದಿದ್ದೀನಿ, ಹೇಳೋ, ಏನು ವಿಷಯ? ವೇದ, ಮನೆಯಲ್ಲಿ ಇವತ್ತು ಏನಾಯಿತು ಗೊತ್ತಾ ಅಂದವಳೆ ಎಲ್ಲವನ್ನು ವಿವರಿಸಿ ಹೇಳಿಬಿಟ್ಟಳು. ಚಿಕ್ಕಮ್ಮ ಹಾಗೆ ಹೇಳಿದ್ರಾ? ಅವನಿಗೂ ಆಶ್ಚರ್ಯ. ಹೌದು ವೇದ, ಅವರು ಹೀಗೆ ಕ್ಯಾಸ್ಟ್ ಬಗ್ಗೆ ಮಾತನಾಡಿದ್ದು ಎಲ್ಲರಿಗೂ ಆಶ್ಚರ್ಯ ತಂದಿದೆ, ಬೇಸರ ಕೂಡ. ಆ ಹುಡುಗಿ ಹೇಗೆ ತಡ್ಕೊಳ್ತಾಳೋ? ಶಶು ಏನಂದ ಆಗ? ತುಂಬ ಬೇಸರ ಮಾಡಿಕೊಂಡಿದ್ದ ವೇದ. ಇವತ್ತು ಆದರೆ ಸ್ವಲ್ಪ ಬೇಗ ಬನ್ನಿ, ಮಾತಾಡಿ ಸರಿ ಮಾಡಿ. ಆಯ್ತಾಯ್ತು, ಬರ್ತೀನಿ, ನೀನು ಟೆನ್ಷನ್ ಮಾಡ್ಕೊಬೇಡ, ಆಯಿತಾ? ನನಗೆ ಯಾವ ಟೆನ್ಷನ್ ಇಲ್ಲಪ್ಪ. ನನ್ನ ಜೊತೆ ಮಿಸ್ಟರ್ ಪರ್ಫೆಕ್ಟ್ ಇದ್ದಾರೆ, ಅವರೇ ಎಲ್ಲ ಸರಿ ಮಾಡ್ತಾರೆ, ಆ ನಂಬಿಕೆ ನನಗೆ ಇದೆ. ಹೋ ಹೌದಾ? ಹೌದು DCP ಸರ್. ಬಂಗಾರಿ, ಹಾಂ ಹೇಳಿ. ನನಗೆ ನಿನ್ನ ಮುದ್ದಿ ಸೊಕ್ಕೆ ಪರ್ಮಿಷನ್ ಯಾವಾಗ ಸಿಗುತ್ತೆ ಅಂತ ನಾನು ಕೇಳಿದ್ದೆ, ಅದಕ್ಕೆ ಇನ್ನೂ ಉತ್ತರ ಬಂದಿಲ್ಲ. ಹುಸಿ ಕೋಪ ತೋರಿಸುತ್ತಾ ನುಡಿದವ, ಹಲೋ ಸಾಹೇಬ್ರೆ, ನೀವು ಪರ್ಮಿಷನ್ ನನ್ನ ಹತ್ರ ಕೇಳಬೇಡಿ, ನಿಮ್ಮ ಮಕ್ಕಳ ಬಳಿ ಕೇಳಿ, ಅವರೇ ಇನ್ಮೇಲೆ ಅದೆಲ್ಲ ಹೇಳೋದು, ನಗುತ್ತಾ ಹೇಳಿದಳು. ಹೋ, ನನಗೆ ಆರ್ಡರ್ ಮಾಡೋಕೆ ಮೂವರು ಬಂದಿದ್ದಾರೆ ಅಲ್ವಾ? ನೋಡು, ಯಾರಿಗೂ ಹೆದರದ ನಿನ್ನ ಗಂಡ ಅವರ ಬಾಯಿಗೆ ಅಳುವಿಗೆ ಹೆದರುವಂತೆ ಆಯಿತು. ನಿಮ್ಮದೇ ಮಕ್ಕಳು ಅಲ್ವಾ, ಅದಕ್ಕೆ ಹೆದರಲೇಬೇಕು. ನಕ್ಕವಳದ್ದು ಕೀಟಲೆ ನಗು. ಅವನಿಗೂ ಮುಖದಲ್ಲಿ ನಗು ತರಿಸಿದೆ. ಸರಿನಮ್ಮ, ನಾನು ಸಂಜೆ ಬೇಗ ಬರ್ತೀನಿ. ಮಿಸ್ ಮೀ ಕಂದಮ್ಮ. ಲವ್ ಯು ಬಂಗಾರಿ. ಫೋನ್ನಲ್ಲಿ ರವಾನೆಯಾಗಿದೆ ಮುತ್ತುಗಳು. ಅವಳು ಮರಳಿ ನೀಡಿ ಕರೆ ಕಟ್ ಮಾಡಿದಾಗ ಚೇರ್ ಮೇಲೆ ಕುಳಿತು ಜಾನಕಿಯವರ ಬಳಿ ಮಾತನಾಡುವುದರ ಬಗ್ಗೆ ಯೋಚಿಸಿದ. ಏನಾಯಿತು ಸರ್? ಕೇಳುತ್ತಾ ಬಂದ ಸಂಜು. ಸಂಜೆ ಬೇಗ ಮನೆಗೆ ಹೋಗೋಣ, ನೀನು ಬಾ. ಸಪ್ಪಗೆ ಮುಖ ವಿಟ್ಟು ನುಡಿದವ. ಯಾಕೆ, ಏನಾಯಿತು? ಅವನೆದುರು ಕುಳಿತು ಕೇಳಿದ ಸಂಜು. ಲವ್ ಸ್ಟೋರಿ ಮನೆಯಲ್ಲಿ ಗೊತ್ತಾಗಿದೆ. ಹೋ, ಆಮೇಲೆ? ಚಿಕ್ಕಮ್ಮ ಒಪ್ಪಿಲ್ಲ ಸಂಜು. ಖುಷಿ ಹೇಳಿದ್ದ ವಿಷಯವನ್ನು ಗೆಳೆಯನಿಗೂ ತಿಳಿಸಿದ. ಈಗ ಮುಂದೆ ಸಂಜೆ ಹೋಗಿ ಮಾತಾಡಿ ಒಪ್ಪಿಸಬೇಕು. ಪಾಪ ಆ ಹುಡುಗಿ ಕಷ್ಟ ನೋಡಿ ಬೆಳೆದಿದ್ದಾಳೆ, ಜೊತೆಗೆ ಕೆಟ್ಟವರನ್ನು ನಂಬಿ ಮೋಸ ಹೋಗಿದ್ದಾಳೆ. ಈಗ ಆದರೂ ನಮ್ಮ ಶಶು ಜೊತೆ ಇದ್ದು ಒಳ್ಳೆ ಜೀವನ ಪಡ್ಕೊಳ್ಳಿ, ಅವನಿಗೂ ಪ್ರೀತಿ ಸಿಕ್ಕಾಗೆ ಆಗುತ್ತೆ, ಆ ಮುಗ್ಧ ಹುಡುಗಿಗೂ ಒಳ್ಳೆ ಬಾಳು ಸಿಗುತ್ತೆ. ಪೂಜಾ ನೆನೆದು ನುಡಿದ ವೇದ. ನೀನು ಹೇಳೋದು ಸರಿ ವೇದ, ಆದರೆ ಅವರು ಒಪ್ಪೋದೇ ಇಲ್ಲ ಅಂದರೆ? ಚಿಕ್ಕಮ್ಮ ಅಷ್ಟೊಂದು ಕಂಡೀಷನ್ ಮಾಡಿ ಹೇಳೋದಿಲ್ಲ, ಏನೋ ಕೋಪದಲ್ಲಿ ಹಾಗೆಲ್ಲ ಮಾತನಾಡಿದ್ದಾರೆ ಅಷ್ಟೆ. ನಾನು ಒಂದಿನ ಬರ್ತೀವಿ, ಎಲ್ಲ ಸೇರಿ ಒಪ್ಪಿಸೋಣ ಬಿಡು. ಹಾಂ, ಮನೆಯಲ್ಲಿ ಏನೋ ಲಗ್ನ ಪತ್ರಿಕೆ ಬರೆಸಬೇಕು ಅಂತಿದ್ರು ಶ್ರೇಯಕಾರ್ತಿ ಮದುವೆಗೆ. ಅವರ ಮದುವೆ ಆದರೆ ಇನ್ನು ಉಳಿಯೋದು ನಮ್ಮ ಶಶಾಂಕ್ ವಸಂತ್ ಅಷ್ಟೆ. ಅಂತೂ ಕಾರ್ತಿ ಮದುವೆ ಹತ್ತಿರ ಬಂತು. ವೇದ ಅವನು ಅವರ ಅಮ್ಮನ ಮಾತಾಡಿಸ್ತಾ ಇಲ್ವಾ? ಇಲ್ವೋ, ಮನೆಯಲ್ಲಿ ಯಾರೂ ಮಾತನಾಡಿಸಿಲ್ಲ, ಅವರು ಬಂದಿಲ್ಲ ಅನಿಸುತ್ತೆ. ಈಗ ಮದುವೆ ವಿಷಯಕ್ಕೆ ಬರಬಹುದು. ಇವನು ಮದುವೆ ಆದ ಮೇಲೆ ಬೇರೆ ಹೋಗ್ತಾನಂತೆ. ನಮ್ಮನೆಯಲ್ಲಿ ಇರೋದು ಅವನಿಗೆ ಸರಿ ಕಾಣಿಸಲ್ಲ ಅಂತೆ. ಅವನು ಹೇಳೋದು ಸರಿ ಇದೆ ಕಣೋ.
ಇಷ್ಟು ದಿನ ತಂಗಿ ಮಗ ಆಗಿದ್ದ, ಇನ್ಮೇಲೆ ಆ ಮನೆಯ ಮಗಳ ಗಂಡ ಆಗಿ ಬರ್ತಾನೆ. ಸೊ ಅವನಿಗೂ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಪ್ರೈವಸಿ ಇರಬೇಕು ಅನಿಸುತ್ತೆ ಬಿಡು. ಅವರಿಷ್ಟ ಬಂದಾಗೆ ಖುಷಿಯಿಂದ ಇದ್ದರೆ ಸಾಕು. ಹೌದು. ಗೆಳೆಯರಿಬ್ಬರು ಮಾತನಾಡುತ್ತಾ ಕುಳಿತರು. ಸಂಜೆ ಸಮಯಕ್ಕೆ ವಂದನ ಜೊತೆ ಬರುವುದಾಗಿ ಹೇಳಿ ನಡೆದ ಸಂಜು. ತನ್ನ ಅಂಬಾರಿ ಹೇರಿ ಮನೆ ಕಡೆ ನಡೆದ ವೇದ. ಮುಖ ಎಳೆಬಿಟ್ಟು ಕುಳಿತವನದ್ದು ಒಂದೇ ರೋದನೆ. ಆದರೆ ಜಾನಕಿಯವರ ಮಾತಿಗೆ ಅವನಿಂದ ದೂರ ಹೋಗುವ ನಿರ್ಧಾರ ಮಾಡಿ ಹೊರಟು ನಿಂತಿದ್ದವಳಂದು ಇನ್ನೊಂದು ರೋದನೆ. ಹೇಳಿ, ಈಗ ನಾನು ಏನು ಮಾಡಬೇಕು? ಮನೆಗೆ ಬಂದ ವೇದ ಫ್ರೆಶ್ ಆದವನೇ ಕೈಯಲ್ಲಿ ಇಬ್ಬರು ತನ್ನ ಮಗನನ್ನು ಎತ್ತಿಕೊಂಡು ಬಂದು 2ನೇ ಫ್ಲೋರ್ನಲ್ಲಿ ಇರುವ ಹಾಲ್ನಲ್ಲಿ ಸೇರಿರುವ ಎಲ್ಲರ ಮಧ್ಯೆ ಬಂದು ಕುಳಿತು ಕೇಳಿದ. ವೇದ, ನೀವೆಲ್ಲ ಅತ್ತೆ ಹತ್ರ ಮಾತಾಡಿ. ಇವನ ಮೂತಿ ನೋಡೋಕ್ಕೆ ಹತ್ತಿಲ್ಲ. ಬಿಂದು ಹೇಳಿದಾಗ, ಅಣ್ಣ ಮೊದಲು ಅವಳಿಗೆ ಬುದ್ಧಿ ಹೇಳು. ದೂರ ಹೋಗ್ತೀನಿ, ಮತ್ತೆ ಇಲ್ಲಿಗೆ ಬರಲ್ಲ, ಇವನ ಜೊತೆ ಮಾತನಾಡಲ್ಲ ಅಂತ ಹೇಳ್ತಿದ್ದಾಳೆ. ಶ್ರೇಯ ಮಾತು ಕೇಳಿದ್ದೆ. ಇಷ್ಟೊತ್ತು ತಡೆ ಹಿಡಿದು ಕುಳಿತಿದ್ದ ಹುಡುಗನ ಕಣ್ಣಿಂದ ಹನಿಯೊಂದು ಜಾರಿತು. ಶ್ರೇಯ, ಕರಿಯವಳನ್ನ. ಹೋದವಳೆ ಅದೇ ವೇಗದಲ್ಲಿ ಪೂಜಾ ಕೈ ಹಿಡಿದು ಎಳೆದುಕೊಂಡು ಬಂದು ವೇದನ ಎದುರು ನಿಲ್ಲಿಸಿದಳು. ಪಕ್ಕದಲ್ಲಿ ಕೂರಿಸಿಕೊಂಡ ವೇದ ಮಡಿಲಿನಲ್ಲಿದ್ದ ಮಕ್ಕಳನ್ನ ಬಿಂದು ಕೈಗೆ ಕೊಟ್ಟನು. ಏನು, ಎಲ್ಲಿಗೋ ಹೋಗ್ತೀಯಂತೆ? ಇವನನ್ನು ಮಾತನಾಡಿಸುವುದಿಲ್ಲವಂತೆ, ಯಾಕೆ? ಅಣ್ಣ, ಅವರ ಅಮ್ಮ ಹೇಳಿದ್ದು ನಿಜ ಅಲ್ವಾ? ಅದಕ್ಕೆ. ಮೊದಲೇ ಮೃದು ಸ್ವಭಾವದವಳು, ಈಗ ಧ್ವನಿ ಇನ್ನಷ್ಟು ಮೆತ್ತಗಾಗಿದೆ. ದಡ್ಡಿ ಥರ ಮಾತಾಡಬೇಡ ಪೂಜಾ. ದೊಡ್ಡವರ ಯೋಚನೆ ಬೇರೆ, ಅವರು ಆಲೋಚಿಸೋದೇ ಬೇರೆ. ಆದರೆ ನಿಂಗೆ ಇವನು ಬೇಡವಾ? ಪ್ರೀತಿ ಮಾಡಿ ಮನೆಯವರ ಒಂದೇ ಮಾತಿಗೆ ಅವನನ್ನು ಬಿಟ್ಟು ಹೋಗ್ತೀಯಾ? ಇಷ್ಟೇನ ಪ್ರೀತಿ? ಏನೇ ಬಂದರೆ ಹೋದ್ರು ಜೊತೆಗೆ ಇರಬೇಕು, ಅದನ್ನು ಮೊದಲು ತಿಳ್ಕೊ. ಅವನು ಮನೆಯವರ ಮಾತಿಗೆ ಎಷ್ಟು ಬೇಸರ ಮಾಡಿಕೊಳ್ಳುತ್ತಾನೋ, ನೀನು ನಡ್ಕೊಳ್ಳೋ ರೀತಿಗೆ, ನಿನ್ನ ಮಾತಿಗೆ ಕೂಡ ಅದಕ್ಕಿಂತ ಜಾಸ್ತಿ ನೊಂದ್ಕೊಳ್ತಾನೆ. ನಾವು ಇಷ್ಟಪಡುವವರಿಗೆ ನಾವೇ ನೋವು ಕೊಟ್ಟರೆ ಹೇಗೆ? ಮೊದಲು ನೀವಿಬ್ಬರು ಹೀಗೆ ಮುಖ ಹಿಳೆಬಿಟ್ಟು ಕುತ್ಕೊಳ್ಳೋದು ಬಿಡಿ. ನಾವೆಲ್ಲ ಇದ್ದೀವಿ, ಒಪ್ಪಿಸ್ತೀವಿ, ತಿಳಿದಾ? ಮಾತಿಲ್ಲದೆ ತಲೆ ಆಡಿಸಿ ಬಿಟ್ಟಳು. ಅಬ್ಬಾ, ಶಂಕದಿಂದ ಬಂದರೆ ತೀರ್ಥ ಅನ್ನೋ ಥರ ಇವಳು. ನಮ್ಮ ಮಾತಿಗೆ ಒಪ್ಪದೆ ಅಳ್ತಾ ಇದ್ದವಳು ನಿನ್ನ ಮಾತಿಗೆ ತಲೆ ಆಡಿಸೋದು ನೋಡು. ಅದು ಹಾಗೆ. ಹೇ, ಎದ್ದೇಳೋ. ದೇವದಾಸನ ರೇಂಜಿಗೆ ಕೂತಿದ್ಯಾ ಹೀಗಲೇ? ಬನ್ರೋ, ಎಲ್ಲ ಹೋಗಿ ಚಿಕ್ಕಮ್ಮನ ಹತ್ರ ಮಾತಾಡೋಣ. ಮೇಲೆದ್ದ ರಿಷಿ, ಶಶಾಂಕ್, ರಕ್ಷಿತ್ ವೇದನ ಕೈ ಹಿಡಿದು ಜಗ್ಗಿದ. ಕೆಳಗೆ ಕುಳಿತಿದ್ದ ಅಮ್ಮಂದಿರ ಸುತ್ತ ಚೇರ್ ಹಾಕಿ ಕುಳಿತಿದ್ದಾರೆ ಹುಡುಗರು. ಅವರ ಹಿಂದೆ ನಿಂತಿರುವ ಹುಡುಗಿಯರ ಕೈಯಲ್ಲಿ ಅಳುವ ಮುದ್ದು ಮಕ್ಕಳು. ಈಗ ಹೇಳಿ ಚಿಕ್ಕಮ್ಮ, ಏನು ನಿಮ್ಮ ಪ್ರಾಬ್ಲಮ್? ಶಶು ಲವ್ ಮಾಡ್ತಿರೋದು ಕೇಳಿ ಬೈದಿದ್ದು ಯಾಕೆ? ಕೇಳಿದ ರಕ್ಷಿತ್ ಮಾತಿಗೆ, ಲೋ ಅಣ್ಣ, ಇದು ಕೋರ್ಟ್ ಅಲ್ಲ, ನಾರ್ಮಲ್ ಆಗಿ ಕೇಳು ಅಂದ ರಿಷಿ. ನಾನು ಬೈದಿಲ್ಲ ರಕ್ಷಿತ್. ನಮ್ಮ ಮನೆಗೆ ಬರೋ ಹುಡುಗಿ ಸ್ವಲ್ಪ ಆದರೂ ತಕ್ಕ ಮಟ್ಟಿಗೆ ಇರಬೇಕಲ್ವಾ? 4 ಜನಕ್ಕೆ ಕೇಳಿದಾಗ ಹೇಳೋ ಥರ ಇರಬೇಕು ಅನ್ನೋದು ಅಷ್ಟೇ ನನ್ನ ಮಾತು. ಚಿಕ್ಕಮ್ಮ, ಯಾರು ಕೇಳ್ತಾರೆ ಅಂತ ನಾವು ಮನೆತನಕ್ಕೆ ಸೂಟ್ ಆಗೋರು ಅಂತ ನೋಡೋಕೆ ಹೋದರೆ ನಮ್ಮನೆ ಹುಡುಗನ ನೋವು ನೋಡಬೇಕಾಗುತ್ತದೆ. ಅವಳು ಒಳ್ಳೆ ಹುಡುಗಿ, ಜಾತಿ ಅನ್ನೋದು ಬಿಟ್ಟು ಒಪ್ಪಿಬಿಡಿ. ಶ್ರೇಯ ಕಾರ್ತಿ ಮದುವೆ ಆದಮೇಲೆ ಅವರದ್ದು ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ, ನುಡಿದ ವೇದ. ವೇದ, ಚಿಕ್ಕಮ್ಮ, ಎಲ್ಲದಕ್ಕಿಂತ ಸ್ನೇಹ, ಪ್ರೀತಿ, ಮಮತೆ, ಮನುಷ್ಯತ್ವ ದೊಡ್ಡದು ಅಂತ ನಮಗೆ ಹೇಳಿಕೊಟ್ಟು ಬೆಳೆಸಿದವರು ನೀವು. ಈಗ ನೀವೇ ಹೀಗೆಲ್ಲ ಹೇಳಿದರೆ ಹೇಗೆ? ದಿಕ್ಕಿಲ್ಲದ ಎಷ್ಟೋ ಜನಕ್ಕೆ ನಮ್ಮನೆಯಿಂದ ಸಹಾಯ, ಆಶ್ರಯ ಅಂತ ಸಿಗ್ತಿದೆ. ಅಂತ ಒಳ್ಳೆತನದ ಜೊತೆ ಇರುವಾಗ ಇದೆಲ್ಲ ಯಾಕೆ ನೋಡ್ತೀರಾ ಚಿಕ್ಕಮ್ಮ? ಅಮ್ಮ, ಒಪ್ಪಿಕೊಳ್ಳಿ, ನಾವೆಲ್ಲ ಇಷ್ಟಪಟ್ಟವರ ಜೊತೆ ಮದುವೆಯಾಗಿ ಚೆನ್ನಾಗಿ ಇರುವಾಗ ಅವನು ಮಾತ್ರ ನೋವಲ್ಲಿ ಇರೋದು ನಮಗೆ ನೋಡೋಕೆ ಆಗಲ್ಲ, ಶ್ರವಣ್ ಹೇಳಿದ. ಹೌದು ಚಿಕ್ಕಮ್ಮ, ಆ ಕೋತಿಗೆ ಪೂಜಾನೇ ಸರಿ. ಅವನೇ ಕೋಪ ತರಲೆ, ಬೇರೆ ಯಾರು ಸಹಿಸಲ್ಲ. ಪಾಪ ಅವನು ಮುಖ ಹಿಳೆಬಿಟ್ಟಿರೋದು ನೋಡೋಕೆ ಹಿಂಸೆ ಆಗುತ್ತೆ ಚಿಕ್ಕಮ್ಮ. ರಿಷಿ ತಮ್ಮನ ಪರವಹಿಸಿದ. ಹೇ, ನೀವೆಲ್ಲ ಸುಮ್ಮನೆ ಇರಿ. ನಿಮ್ಮ ಅಪ್ಪಂದಿರು ಬಂದಮೇಲೆ ನಾವು ಮಾತಾಡ್ತೀವಿ. ನೀವು ಇದನ್ನು ಮಾತಾಡೋಕೆ ಎಲ್ಲರೂ ಇಷ್ಟು ಬೇಗ ಕೆಲಸದಿಂದ ಬಂದಿದ್ದೀರಾ? ತಮ್ಮನ ಲವ್ಗೆ ಅಣ್ಣಂದಿರು, ಅತ್ತಿಗೆಯರು ಎಲ್ಲ ಸೇರಿ ಸಪೋರ್ಟ್ ಮಾಡೋದು ನೋಡು ಹೇಗೆ ಇದೆ. ಸ್ವಲ್ಪ ಆದರೂ ಭಯ ಬೇಡವಾ? ನುಡಿತರು ಅಹಲ್ಯ ಅವರು. ಭಯ ಯಾಕೆ? ನಮ್ಮನೇಲಿ ಮಾತ್ರ ಈ ಥರ ಎಲ್ಲ ಸಿಗೋದು. ಅಮ್ಮ, ಅಪ್ಪಂದಿರು ಬಂದ ಮೇಲೆ ಮಾತಾಡಿ ನೈಸ್ ಮಾಡಿ ಒಪ್ಪಿಸಿಬಿಡಿ, ಹೇಳುತ್ತಾ ಮೇಲೆದ್ದು ನಿಂತ ವೇದ. ವೇದ, ಈಗ ಪೂಜಾಗೆ ಮನೆಯವರು ಅಂತ ಯಾರಿಲ್ಲ. ಕ್ಯಾಸ್ಟ್ ಪ್ರಾಬ್ಲಮ್. ಕೇಳಿದವರು ಏನಂತಾರೋ ಅನ್ನೋದು ತಾನೇ ಮೇನ್ ಪ್ರಾಬ್ಲಮ್ ಆಗಿರೋದು. ರಾತ್ರಿಯೆಲ್ಲ ರಾಮಾಯಣ ಕೇಳಿ ರಾಮ ಸೀತೆಗೆ ಏನಾಗಬೇಕೋ ಅಂದರಂತೆ. ನಿಮ್ಮಂಥವರು ಯಾರು? ಅದೇನು ಪೊಲೀಸೋ ಏನೋ, ಗದರಿದಂತೆ ನುಡಿದಳು ವಂದನ.
ವಂದನಾ, ನೀನು ಸುಮ್ಮನೆ ಇರು. ಹೌದು ಸಂಜು, ಅದೇ ಪ್ರಾಬ್ಲಮ್ ಹೇಳಿದ ವೇದ. ಅದಕ್ಕೆ ನನ್ನ ಹತ್ರ ಒಂದು ಬೆಸ್ಟ್ ಸೊಲ್ಯೂಷನ್ ಇದೆ. ಏನು? ಎಲ್ಲ ಒಟ್ಟಿಗೆ ಕೇಳಿದರು. ಪೂಜಾಗೆ ಯಾರಿಲ್ಲ ಅಂತ ಯಾಕೆ ಹೇಳೋದು? ಅವಳಿಗೆ ಇನ್ಮೇಲೆ ಅಪ್ಪ ಅಮ್ಮ ಅಣ್ಣ ಎಲ್ಲ ಇರ್ತಾರೆ. ಎರಡು ಹುಬ್ಬು ಕುಣಿಸುತ್ತಾ ನುಡಿದವನ ಮುಖದಲ್ಲಿ ನಗು. ತಮಾಷೆ ಮಾಡಬೇಡ ಸಂಜು, ಸಿಡುಕಿದ ವೇದ. ವೇದ, ನಾನು ತಮಾಷೆ ಮಾಡ್ತಿಲ್ಲ. ಐ ಆಮ್ ಟೆಲ್ಲಿಂಗ್ ಸೀರಿಯಸ್. ನೀವೆಲ್ಲ ಒಪ್ಪಿಕೊಳ್ಳೋದು ಆದ್ರೆ ನಾನು ಪೂಜಾನ ದತ್ತು ತಗೊಳ್ತೀನಿ ನನ್ನ ಸ್ವಂತ ತಂಗಿಯಾಗಿ. ಅವನ ಮಾತಿಗೆ ಎಲ್ಲರೂ ಒಮ್ಮೆಲೆ ಆಶ್ಚರ್ಯಪಟ್ಟರು. ನನಗೂ ಯಾರು ಅಕ್ಕ ತಂಗಿ ಅಂತ ಇಲ್ಲ. ಅವಳಿಗೆ ಏನೂ ಬೇಸರ ಇಲ್ಲ. ಅಡ್ಡಿ ಇಲ್ಲ ಅಂದರೆ ನನ್ನ ತಂಗಿಯಾಗಿ ಇರ್ತಾಳೆ. ಹೇಗಿದೆ ಐಡಿಯಾ? ವಾವ್, ಮಗ ಸೂಪರ್ ಅನ್ನುತ್ತಾ ಸಂಜುನನ್ನು ಅಪ್ಪಿಕೊಂಡ ಕಾರ್ತಿ. ಗೆಳೆಯನ ನಿರ್ಧಾರಕ್ಕೆ ಮನದಲ್ಲಿ ಅದೆಷ್ಟು ಇಗ್ಗಿಬಿಟ್ಟನೋ ವೇದ. ಒಳಗೊಳಗೆ ಖುಷಿಯಾಗಿ ಬಿಟ್ಟ. ಅವನ ನಿರ್ಧಾರಕ್ಕೆ ಮಾತಿಗೆ ಹೆಮ್ಮೆಯಿಂದ ಒಪ್ಪಿದ್ದ ಗೆಳೆಯನಿಗೆ ಥ್ಯಾಂಕ್ಸ್ ಅನ್ನುವ ಪದವನ್ನು ಮನತುಂಬಿ ನುಡಿದಿದ್ದ. ಎಲ್ಲರಿಗೂ ಆಶ್ಚರ್ಯ ಜೊತೆ ಖುಷಿ ಇಮ್ಮಡಿಯಾಗಿತ್ತು. ನಿಂಗೇನು ತೊಂದರೆ ಇಲ್ಲ ತಾನೆ? ಇನ್ಮೇಲೆ ನನ್ನ ತಂಗಿಯಾಗಿ ನಮ್ಮನೇಲಿ ಇರ್ತೀಯಾ? ಖುಷಿ ಪಕ್ಕ ನಿಂತಿದ್ದವಳ ಕಡೆ ನೋಡುತ್ತಾ ಕೇಳಿದ ಸಂಜು. ಅವಳಿಗೆ ಮಾತೆ ಬಾರದಂತೆ ಆಗಿದೆ. ಏನು ತಾನೇ ಹೇಳ್ತಾಳೆ? ಮನಸ್ಸಿಗೆ ಖುಷಿಯಾಗಿದ್ದರೂ ಕಣ್ಣು ತುಂಬಿ ಬಂದಿದೆ. ಅವನ ಕಾಲಿಗೆ ಬೀಳಲು ಹೋದವಳ ಎದ್ದೇಳಿಸಿ ಭುಜ ಬಳಸಿ ನಿಂತವ. ಅಪ್ಪ ಅಮ್ಮನ ಕರೆಸ್ತೀನಿ. ನನ್ನ ಸ್ವಂತ ತಂಗಿಯಾಗಿ ಮಾಡ್ಕೊಳ್ತೀನಿ. ಆಗ ನೋಡ್ತೀನಿ ನನ್ನ ತಂಗಿಗೆ ಯಾರು ಏನು ಅಂತಾರೆ ಅಂತ ಜೋರಾಗಿ ನುಡಿದ ಸಂಜು. ಕುಸುಮ ಅವರು ಅವನ ಎದುರು ನಿಂತು ನಮ್ಮ ಮಕ್ಕಳು ಮಾತ್ರ ಒಳ್ಳೆತನವನ್ನು ಮೈಗೂಡಿಸಿಕೊಂಡಿದ್ದಾರೆ ಅಂತ ಅಂದುಕೊಳ್ಳುತ್ತಿದ್ದೆ. ಆದರೆ ಈಗ ತಿಳಿಯಿತು, ಈ ಮನೆಯ ಸೊಸೆ ಅಳಿಯಂದಿರು ಕೂಡ ಅವರಂತೆ ಇದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಸಂಜು. ವೇದ ನಿನ್ನ ಈ ಮನೆಗೆ ಅಳಿಯ ಅಂತ ಹೇಳಿದಾಗ ಕಣ್ಣು ಮುಚ್ಚಿ ಒಪ್ಪಿದ್ವಿ. ನಿನ್ನ ತಂಗಿಯನ್ನು ಕೂಡ ನಾವು ಒಪ್ಪಿದ್ದೀವಿ ಕಣೋ. ಅಣ್ಣ ತಮ್ಮಂದಿರು ಒಗ್ಗಟ್ಟು, ಅವರಿಬ್ಬರ ಪ್ರೀತಿಯನ್ನು ಪರೀಕ್ಷೆ ಮಾಡೋಕೆ ನಾನು ಅಹಲ್ಯ ಜಾನಕಿ ಮೂವರು ಸೇರಿ ಮಾಡಿದ ನಾಟಕ ಇದು. ಹೇಳಿದವರ ಮಾತು ಕೇಳಿ ಈಗ ಆಶ್ಚರ್ಯ ಪಡುವ ಸರದಿ ಮಕ್ಕಳದ್ದು. ಏನು ಅಂದರು ಎಲ್ಲ ಒಟ್ಟಿಗೆ. ನಮ್ಮನೆಯಲ್ಲಿ ಇದ್ದು ಕದ್ದು ಮುಚ್ಚಿ ಮಾಡುವ ಪ್ರೀತಿ ಮೊದಲು ಗೊತ್ತಾಗದೇ ಇದ್ರು ಆಮೇಲೆ ಆದರೂ ಗೊತ್ತಾಗದೇ ಇರುತ್ತಾ? ಈ ಕಳ್ಳ ಯಾವಾಗಲೂ ಆಶ್ರಮ ಕಡೆ ಹೋಗೋದು, ಅವಳ ಕಾಲೇಜ್ ಕಡೆ ಹೋಗೋದು, ಅವಳ ಹಿಂದೆ ಸುತ್ತೋದು ಮಾಡಿದಾಗಲೇ ನಾವು ಮೂವರು ಅಂದಾಜಿಸಿದ್ವಿ. ಅದು ಇವತ್ತು ಹೊರಗೆ ಬಂತು ಅಷ್ಟೆ, ನುಡಿದರು ಅಹಲ್ಯ. ಮಗನ ಪ್ರೀತಿ ಬೇಡ ಅನ್ನುವಷ್ಟು ನನಗೆ ಕಲ್ಲು ಮನಸ್ಸಿಲ್ಲ. ಕ್ಷಮಿಸು ಪುಟ್ಟ, ಸ್ವಲ್ಪ ಜಾಸ್ತಿನೇ ಮಾತನಾಡಿದೆ. ಪೂಜಾ ತಲೆ ಸವರುತ್ತಾ ನುಡಿದಾಗ ಅವರ ತೋಳಿನಲ್ಲಿ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅತ್ತಳು ಹುಡುಗಿ. ಮೂವರು ಸೇರಿ ಅವಳನ್ನು ಸಮಾಧಾನ ಮಾಡಿದ್ದೆ. ಕಣ್ಣು ಒರೆಸಿಕೊಂಡು ನಿಂತವಳ ಮುಖದಲ್ಲಿ ನಗು ಅರಳಿ ನಿಂತಿತ್ತು. ನೀವು ನಾಟಕ ಮಾಡಿದ್ದು ನಮಗೆ ಗೆಸ್ ಕೂಡ ಮಾಡೋಕೆ ಆಗಲಿಲ್ಲ. ನೀವೆಲ್ಲ ಎಲ್ಲೋ ಹೋಗ್ಬಿಟ್ರಿ ನುಡಿದ ರಿಷಿ. ಯಾರು ಏನಾದರೂ ಮಾಡ್ಕೊಳ್ಳಿ, ನಂಗಂತೂ ಪರ್ಮನೆಂಟ್ ಆಗಿ ತಂಗಿ ಸಿಕ್ಕಿದ್ಲು. ಪೂಜಾ, ಶಶು ನಿಂಗೆ ಬೇಡ ಅಂದರೆ ಹೇಳು, ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡ್ತೀನಿ. ಕಣ್ಣು ಹೊಡೆಯುತ್ತಾ ತಮಾಷೆ ಮಾಡಿದ ಸಂಜು. ಅಣ್ಣ, ಅವರನ್ನು ಬಿಟ್ಟು ಬೇರೆ ಯಾರು ಬೇಡ ನನಗೆ. ಅವನ ಕಡೆ ನೋಡುತ್ತಾ ಹೇಳಿದವಳ ಮಾತು ಕೇಳಿ ಎಲ್ಲರಿಗೂ ಒಂದು ರೀತಿಯ ಸಮಾಧಾನ. ಅಮ್ಮ, ನಿಮ್ಮ ಮಾತು ನಿಜ ಅಂದ್ಕೊಂಡಿದ್ದೆ ನಾನು. ನಿಜವಾಗಲೂ ತುಂಬ ಭಯವಾಗಿತ್ತಮ್ಮ. ನಿಮ್ಮನ್ನೆಲ್ಲ ಬಿಟ್ಟು ಹೋಗಿ ಇರೋದು ಅಥವಾ ಎಲ್ಲವನ್ನು ಫೇಸ್ ಮಾಡಿ ಮದುವೆ ಆಗೋದು ನನ್ನಿಂದ ಆಗ್ತಾ ಇರಲಿಲ್ಲ ಅಮ್ಮ. ಅವಳನ್ನು ಕಳ್ಕೊಳ್ತೀನಿ ಏನೋ ಅಂತ ತುಂಬ ಹೆದರಿದ್ದೆ. ನಮ್ಮನೆಯ ತರಲೆ ಪಾಪು ನೀನು. ನಿಂಗೆ ಇಷ್ಟಪಟ್ಟಿದ್ದು ಕೊಡಿಸದೆ ನಿಮ್ಮ ಅಣ್ಣಂದ್ರು ಸುಮ್ಮನೆ ಇರ್ತಾರೆ ಹೇಳು? ನಾವೆಲ್ಲ ನಿಮ್ಮ ಅಪ್ಪಂದಿರ ಹತ್ತಿರ ಮಾತಾಡಿ ನಾಳೆ ಹೇಳೋಣ ಅಂದ್ಕೊಂಡಿದ್ವಿ. ಆದರೆ ನೀವೆಲ್ಲ ಒಂದಾಗಿ ನಮ್ಮ ನಿಲುವನ್ನೇ ಬದಲಿಸಿಬಿಟ್ರಿ. ಇನ್ನೇನು ಕಾರ್ತಿ ಶ್ರೇಯ ಮದುವೆ ಆದಮೇಲೆ ನಿಮ್ಮದು ಎಂಗೇಜ್ಮೆಂಟ್ ಮಾಡಿ ಬಿಡ್ತೀವಿ ಆಯಿತಾ? ಶಶಾಂಕ್ ಪೂಜಾಗೆ ಎಷ್ಟು ಖುಷಿಯಾಗಿತ್ತು, ಅದಕ್ಕಿಂತ ಹೆಚ್ಚು ಸಂಭ್ರಮಿಸಿದ್ದು ಅವನ ಅಣ್ಣಂದಿರು ಅತ್ತಿಗೆಯರು. ಎಲ್ಲರ ಮುದ್ದಿನ ತಮ್ಮ ಮೈದುನವನು. ಅವನ ನೋವು ಯಾರಿಗೂ ನೋಡಲು ಇಷ್ಟವಿಲ್ಲ. ಒಟ್ಟಾರೆ ಎಲ್ಲರ ಖುಷಿ ಮತ್ತೆ ದುಪ್ಪಟ್ಟಾಗಿದೆ. ಮಾತನಾಡುತ್ತಾ ಕುಳಿತವರ ಮಾತು ಕತ್ತಲಾದರೂ ನಿಲ್ಲದೆ ಸಾಗಿದೆ. ಕಾಲಿನ ಬೆರಳನ್ನ ಬಾಯಲ್ಲಿ ಇಟ್ಟುಕೊಳ್ಳುವ ಮಗಳ ಆಟ ನೋಡುತ್ತಾ ಕುಳಿತಿದ್ದಾನೆ ವೇದ. ಅಳುತ್ತಿದ್ದವರ ಕರೆ ತಂದು ಹಾಸಿಗೆಯಲ್ಲಿ ಮಲಗಿಸಿದ ಖುಷಿ ಮಗಳ ಜೊತೆಗೆ ಇದ್ದು ಬಿಡಿ, ಇವರಿಬ್ಬರು ನನ್ನ ಹೇಗೆ ಗೋಳಾಡಿಸುತ್ತಾರೆ ಗೊತ್ತಾ? ಅರೆ ಬಂಗಾರಿ, ನನ್ನ ಮಕ್ಕಳು ನನ್ನಂತೆ ಪಾಪಚ್ಚಿಗಳು. ನಿನ್ನ ಏನು ಗೋಳಾಡಿಸೋದು? ಮಕ್ಕಳನ್ನು ಸರಿಯಾಗಿ ಮಲಗಿಸುತ್ತಾ ಅವಳ ಕಡೆ ನೋಡಿದ. ಟೆರರ್ ಲುಕ್ ಅವನ ಕಡೆ ಇರೋದು ನೋಡಿದ್ದೆ. ಹೇ ನನ್ನ ಮುದ್ದು ಕಂದಮ್ಮಗಳೇ,
ನೀವು ಯಾಕೆ ನನ್ನ ಹುಡುಗಿಗೆ ಗೋಳಾಡಿಸೋದು? ಜಾಣ ಮಕ್ಕಳಂತೆ ಇರಬೇಕಲ್ವಾ? ಅವನ ಗಟ್ಟಿ ಧ್ವನಿ ಕೇಳಿ ಅವನ ಮಾತನ್ನೆಲ್ಲ ಆಲಿಸುತ್ತಿದ್ದರು. ಕೇಕೆ ಹಾಕಿ ಒಪ್ಪಿಗೆ ಕೊಟ್ಟೇ ಬಿಟ್ಟಳು ಅವನ ಮುದ್ದು ಮಗಳು. ಬಾಯಿ ಮಾಡಬೇಡ ಬಂಗಾರಿ, ಮಗಳ ಬಳಿ ಬಾಗಿ ಮೆಲುವಾಗಿ ನುಡಿದ. ಅವನು ಹೇಳಿದ್ದೆ. ಮತ್ತೆ ಜೋರಾಗಿ ನಗುತ್ತಾ ಕೇಕೆ ಹಾಕಿದಾಗ ಖುಷಿ ಕಡೆ ನೋಡಿದ ವೇದ. ನಕ್ಕು ಬಿಟ್ಟಳು ಅವಳು. ನಿಮ್ಮದೇ ತರಲಿ ಬುದ್ಧಿ ಅವರಿಗೆ ಅಲ್ವಾ? ಎಷ್ಟೇ ಆಗಲಿ ಅವರೆಲ್ಲ ಅಪ್ಪನ ಮಕ್ಕಳು. ತನ್ನವಳ ಸೊಂಟ ಬಳಸಿ ಕೊರಳ ಹೊನಪಿನಲ್ಲಿ ಮುಖವಿಟ್ಟ ವೇದ. ಮಕ್ಕಳು ಇದ್ದಾರೆ, ಅವರಿಗೇನು ತಿಳಿಯೋದಿಲ್ಲ ಬಿಡಮ್ಮ. ಸ್ವಲ್ಪ ನಮಗೂ ಏನಾದರೂ ಕೊಟ್ಟರೆ ನಾವು ತೃಪ್ತಿಯಾಗ್ತೀವಿ. ಅವಳ ಮುಖವನ್ನು ಮುದ್ದಿಸಿ ಅವಳ ಅದರ ಜೊತೆ ತನ್ನ ತುಟಿಗಳನ್ನು ಬಂಧಿಸಿ ಸಿಹಿ ಈರುತ್ತಾ ಆಟ ಆಡುತ್ತಾ ನಿಂತವನನ್ನು ಎಚ್ಚರಿಸಿದ್ದು ಮಕ್ಕಳ ಅಳು. ಅಯ್ಯೋ, ಇವರೇನು ಒಂದು ಮುತ್ತು ಕೊಡೋಕ್ಕೂ ಬಿಡೋದಿಲ್ಲ. ಅವರಿಗೆ ಭಯ ಮತ್ತೆ ಎಲ್ಲಿ ತಮ್ಮನೋ ತಂಗಿನೋ ಬರ್ತಾರೆ ಅಂತ. ಅದಕ್ಕೆ ನಕ್ಕಳು ನುಡಿದು. ಹೋ ಹಾಗೆ, ಇವರಂತೆ ಮತ್ತೆ ಮೂವರು ಬಂದರೆ ನಾವಿಬ್ಬರು ಒಬ್ಬರ ಮುಖ ಒಬ್ಬರು ನೋಡೋದಕ್ಕೂ ಬಿಡಲ್ಲ ಕಣೋ. ಅವನ ಮಾತಿಗೆ ಗಟ್ಟಿಯಾಗಿ ನಕ್ಕವಳನ್ನು ತಬ್ಬಿಕೊಂಡ ವೇದ. ಮತ್ತಷ್ಟು ಮುದ್ದಿಸಿ ಮಕ್ಕಳ ಜೊತೆ ಆಟವಾಡುತ್ತಾ ಸಮಯ ಸರಿಸಿದ್ದ. ಅವನ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ದ ಹುಡುಗಿಗೆ ಅವನೇ ಪ್ರಪಂಚ, ಅವನಿಗೆ ಅವಳೇ ಪ್ರಾಣ. ಇವರಿಬ್ಬರ ಪ್ರೀತಿಯನ್ನು ಹಂಚಿಕೊಂಡು ಹುಟ್ಟಿದವರೇ ಪುಣ್ಯವಂತರು ಅಂದರೂ ತಪ್ಪಿಲ್ಲ. ಎಲ್ಲರ ಕಣ್ಣಲ್ಲೂ ಅದೇನೋ ಸಂಭ್ರಮ. ಸುತ್ತ ನಿಂತವರ ಮಧ್ಯೆ ಕುಳಿತು ಪೂಜೆ ಏರ್ಪಡಿಸಿದ್ದ ಕಾರ್ಯಕ್ರಮ ನಡೆಸುತ್ತಿದೆ ಆ ಕುಟುಂಬ. ಸತ್ಯನಾರಾಯಣ ಪೂಜೆ ಜೊತೆ ಮನೆಗೆ ತಮ್ಮ ಕುಟುಂಬಕ್ಕೆ ಹೊಸ ಸದಸ್ಯರನ್ನ ಸ್ವಾಗತಿಸಲು ಎಲ್ಲದರ ತಯಾರಿ ನಡೆಸಿದೆ ಸಂಜೀವ್ ಫ್ಯಾಮಿಲಿ. ಸಂಜುನ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ. ಮಗ ಸೊಸೆ ವಾಸವಿದ್ದ ಫ್ಲಾಟಲ್ಲೇ ಚಿಕ್ಕ ಪೂಜೆ. ಹೊಸದಾಗಿ ಸಿಕ್ಕಿರುವ ಮಗಳನ್ನು ದತ್ತು ತೆಗೆದುಕೊಳ್ಳುವುದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ದೊಡ್ಡ ಮನೆಯವರೆಲ್ಲ ಸೇರಿ ಆಗಿದೆ. ಅವರಿದ್ದರೆ ಅಲ್ಲಿ ಸಂಭ್ರಮಕ್ಕೆ ಕೊರತೆಯೇ ಸಾಧ್ಯವಿಲ್ಲ. ಅವರೆಲ್ಲ ಇದ್ದ ಕಡೆ ನಗು ತಮಾಷೆ ಸಂತಸಕ್ಕೆ ಕೊನೆಯೇ ಇರೋದಿಲ್ಲ. ಅಣ್ಣನ ಪಕ್ಕ ಕುಳಿತಿದ್ದಾಳೆ ಪೂಜಾ. ಇದೆಲ್ಲ ಅವಳಿಗೆ ತೀರ ಹೊಸದು. ಅವಳ ಮುಖದಲ್ಲಿ ಮೂಡಿರುವ ಮುಜುಗರ, ಭಯ, ಅಂಜಿಕೆ, ಸಂತೋಷ ಎಲ್ಲವನ್ನು ನೋಡುತ್ತಾ ಕುಳಿತಿದ್ದ ಶಶಾಂಕ್ ಕಣ್ಣಲ್ಲಿ ಧೈರ್ಯ ಏಳುತ್ತಿದ್ದ. ಅಪ್ಪ ಅಮ್ಮನ ಜೊತೆ ತಾನು ಅವಳಿಗೆ ಸಿಹಿ ತಿನಿಸಿ ಮನೆಗೆ ತುಂಬು ಮನಸ್ಸಿನಿಂದ ಬರಮಾಡಿಕೊಂಡಿದ್ದ ಸಂಜು. ಅನಾಥಳಾಗಿ ಬಂದವಳಿಗೆ ಸಿಕ್ಕ ಕುಟುಂಬ ನೋಡಿ ಕಣ್ಣು ತುಂಬಿ ಬಂದಿದೆ. ಯಾಕೋ ಅಳೋದು? ಅವಳ ಕಣ್ಣಂಚಿನಲ್ಲಿ ಜಿನುಗಿದ ಕಂಬನಿ ಒರೆಸುತ್ತಾ ಕೇಳಿದ ಸಂಜು. ಅನ್ಕೊಂಡೇ ಇರಲಿಲ್ಲ ಅಣ್ಣ, ನನ್ನ ಬದುಕು ಹೀಗೆ ಬದಲಾಗುತ್ತೆ ಅಂತ. ಎಲ್ಲರನ್ನ ಕಳೆದುಕೊಂಡು ಯಾರಿಲ್ಲದೆ ಅನಾಥವಾಗಿ ನೀವೆಲ್ಲ ಇಷ್ಟು ಪ್ರೀತಿ ಕೊಟ್ಟು ಆಶ್ರಯ ಕೊಟ್ಟು ಈಗ ನಿಮ್ಮ ತಂಗಿ ಮಾಡ್ಕೊಂಡ್ರಿ. ನಿಮ್ಮದು ದೊಡ್ಡ ಮನಸ್ಸು. ಎದೆಗಪ್ಪಿ ಬಿಟ್ಟಳು ಅಳುತ್ತಾ. ಇನ್ಮೇಲೆ ನಿನ್ನ ಕಣ್ಣಲ್ಲಿ ಈ ಕಣ್ಣೀರು ಬರಬಾರ್ದು, ತಿಳಿತಾ? ಅನಾಥೆ ಯಾರಿಲ್ಲ ಅನ್ನುವ ಮಾತು ತಲೆಯಿಂದ ತೆಗೆದು ಹಾಕು. ನಾವೆಲ್ಲ ಇನ್ನು ಮುಂದೆ ನಿನ್ನವರೇ, ಅರ್ಥ ಆಯ್ತಾ? ತಲೆ ಆಡಿಸಿದಳು ಕಣ್ಣೊರೆಸುತ್ತಾ. ಇನ್ನು ನೀನು ನಮ್ಮ ಮಗಳೇ, ಕಣ್ಣೀರು ಹಾಕ್ಬೇಡ. ಅವಳ ತಲೆ ಸವರುತ್ತಾ ನುಡಿದರು ಸಂಜು ತಾಯಿ. ಹೌದೌದು, ದೊಡ್ಡ ಮನೆಗೆ ಮುಂದೆ ಸೊಸೆಯಾಗಿ ಬರುವ ಹುಡುಗಿ ಇನ್ಮೇಲೆ ಈ ಅಳೋದು ಬೇಜಾರು ಮಾಡ್ಕೊಳ್ಳೋದು ಯಾರಿಲ್ಲ ಅಂತ ಅಂದ್ಕೊಳ್ಳೋದೆಲ್ಲ ಬಿಟ್ಟು ಬಿಡು. ಅವಳ ಬಳಿ ಬಂದು ನುಡಿದ ವೇದ. ಅರೆ ವೇದ, ನಾವು ಎಲ್ಲಿ ಹೇಳಿದ್ವಿ? ನಮ್ಮ ಹುಡುಗಿನ ನಿಮ್ಮನೆಗೆ ಕೊಡ್ತೀವಿ ಅಂತ ನುಡಿದ ಸಂಜು. ಬಾವಾ ಹೌಹಾರಿ ಬಿಟ್ಟ ಶಶಾಂಕ್. ಹಾಂ, ನಿನ್ನ ಭಾವನೆ ಹೇಳ್ತಿರೋದು. ಇಬ್ಬರ ಪ್ರೀತಿ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ನೀವು ಈಗ ಉಲ್ಟ ಹೊಡೆದ್ರೆ ಹೇಗೆ? ಭಯ ಬಿದ್ದ ಹುಡುಗ. ನನ್ನ ತಂಗಿ ನನ್ನಿಷ್ಟ ಅಣ್ಣ. ವೇದ ಕಡೆ ನೋಡಿದ. ಅಬ್ಬಾ, ನಿನ್ನ ಹುಡುಗಿ ಅಣ್ಣ ಪೊಲೀಸ್ ಕಣಪ್ಪ. ನನಗೆ ಮಾತಾಡೋಕೆ ಭಯವಾಗುತ್ತೆ. ನೀನು ಅವಳನ್ನು ಮರೆತು ಬಿಡು. ಆ ಹುಡುಗಿ ಬೇಡ, ಬೇರೆ ನೋಡ್ತೀನಿ. ನಾನು ನಿನ್ನ ಅಣ್ಣ ಇದ್ದೀನಿ, ಡೋಂಟ್ ವರಿ. ತಮಾಷೆ ಮಾಡಿದ ವೇದ. ಎಲ್ಲ ಸೇರಿಕೊಂಡು ಕಾಮಿಡಿ ಮಾಡಿ ನಾನೊಬ್ಬ ಸಿಕ್ಕಿದ್ದೀನಿ ನಿಮಗೆಲ್ಲ. ಮುಖ ಊದಿಸಿ ನಿಂತವ ಅವನ ಮಾತಿಗೆ ನಗುತ್ತಾ ನಿಂತರೆಲ್ಲ. ಇರಲಿ, ಸಣ್ಣವನು ಅಲ್ವಾ, ಅದಕ್ಕೆ ತಮಾಷೆ ಮಾಡ್ತೀವಿ ಬಿಡು. ಶಶು, ನೀನು ಸ್ವಲ್ಪ ಈ ಚೈಲ್ಡ್ ಬುದ್ಧಿ ಬಿಟ್ಟು ದೊಡ್ಡವನಾಗು. ಅಷ್ಟರಲ್ಲಿ ಪೂಜಾ ಓದು ಮುಗಿಯುತ್ತೆ. ಆಮೇಲೆ ಮದುವೆ ಆಯ್ತಾ? ಅವನ ಹೆಗಲ ಬಳಸಿ ನುಡಿದ ಸಂಜು. ಓಕೆ, ಆದರೆ ನಾನೇನು ಚೈಲ್ಡ್ ಅಲ್ಲ. ಇದಕ್ಕೆ ಹೇಳೋದು ಸ್ವಲ್ಪ ದೊಡ್ಡವನಾಗು ಅಂತ ನುಡಿದ ರಿಷಿ. ಅಂತೂ ಹೇಗೋ ಎಲ್ಲ ಒಂದು ರೀತಿ ಒಳ್ಳೆಯದೇ ಆಯ್ತಲ್ವ, ಅದೇ ಖುಷಿ. ಇನ್ನೇನಿದ್ರು ಇವರಿಬ್ಬರ ಮದುವೆ ಮಾಡಿಬಿಟ್ಟರೆ 2 ವರ್ಷ ಮನೆಯಲ್ಲಿ ಮದುವೆ ಮಾತು ಇರಲ್ಲ. ಆ ಕಡೆ ಈ ಕಡೆ ತಂಗಿ ಹಾಗೂ ಗೆಳೆಯನ ಹೆಗಲ ಬಳಸಿ ನುಡಿದ ವೇದ. ಎಲ್ಲರ ನಡುವೆ ನಗು ಮಾತಿಗೆ ಬರವಿಲ್ಲ.
ಪೂಜೆ ಪ್ರಸಾದ ಸ್ವೀಕರಿಸಿ ಊಟ ಮುಗಿಸಿದರು. ವಸಂತ್ ಇಷ್ಟಪಡುತ್ತಿದ್ದ ಹುಡುಗಿ ಮನೆಯವರು ಬಂದಿದ್ದರು. ಅಲ್ಲೇ ಇಬ್ಬರ ಪ್ರೀತಿ ಬಗ್ಗೆ ಮಾತನಾಡಿದಾಗ ಬಿಂದು ಚಿಕ್ಕಪ್ಪ ಚಿಕ್ಕಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟೇ ಬಿಟ್ಟರು. ಅವರು ನೋಡಿರುವ ಕುಟುಂಬ ಎರಡನೇ ಮಾತಿಲ್ಲ ಹೆಣ್ಣು ಕೊಡೋಕೆ. ಅದರಲ್ಲೂ ವಸಂತ್ ಮೃದು ಸ್ವಭಾವದವನು. ಅವನನ್ನು ಕಂಡವರೇ ಅವರು ಮತ್ತೆ ಮಾತಿಲ್ಲದೆ ನೀವು ಯಾವಾಗ ಹೇಳ್ತೀರೋ ಆಗಲೇ ಮದುವೆ ಮಾಡೋಣ ಅಂದಾಗ ಆ ಮನೆಯ ಕೊನೆ ಮಕ್ಕಳ ಮದುವೆಗೆ ಸಿದ್ಧವಾಗಿತ್ತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.